ಮಾನ್ಯ ಅಶೋಕ್ ಅವರು ಗೃಹ ಮಂತ್ರಿಗಳಾಗಿದ್ದರು. ಆಮೇಲೆ ಪೋರ್ಟ್ಫೋಲಿಯೋ ಚೇಂಜ್ ಮಾಡಿಕೊಂಡು ರೆವಿನ್ಯೂ ಮಂತ್ರಿ ಆಗಿದ್ದರು. ಫೆಬ್ರವರಿ 13ನೇ ತಾರೀಕು 2020 ಬಳ್ಳಾರಿ ಹತ್ರ ಅವರ ಮಗ ಶರತ್ ಅನ್ನೋರು ಕಾರ್ ಓಡಿಸ್ಕೊಂಡು ಹೋಗಿ 4 ಜನ ಸಾಯಿಸ್ಬಿಟ್ರಲ್ಲ. ಅವಾಗ ಹೋಗಿ ನೀವೇನು ಕೆಲಸ ಮಾಡಿದ್ರಿ? ಶರತ್ ಅಂತ ಅಶೋಕ್ ಮಗ, ಅಶೋಕ್ ಮಗ 2020 ಫೆಬ್ರವರಿ ತಿಂಗಳಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಬಳ್ಳಾರಿ ಹತ್ರ. 4 ಜನ ಸತ್ತೋತಾರೆ. ಆ ಕೇಸ್ನೇ ಕ್ಲೋಸ್ ಮಾಡಿಬಿಟ್ರು. ಮಗ ಕಾರಲ್ಲೇ ಇರಲಿಲ್ಲ ಅಂತ ಮಾಡ್ಕೊಂಬಿಟ್ರು ಪೊಲೀಸ್ನವ್ರ ಮೂಲಕ. ಇದು ಸೇಮ್ ದಿಸ್ ಜೆಂಟ್ಲ್ಮ್ಯಾನ್ ವಾಸ್ ಹೋಮ್ ಮಿನಿಸ್ಟರ್. ಅಶೋಕ್ ವಾಸ್ ದಿ ಹೋಮ್ ಮಿನಿಸ್ಟರ್. ಅವಾಗ ರಾಜೀನಾಮೆ ಕೊಟ್ಟಿದ್ರ ನೀವು? ಪ್ರತ್ಯಕ್ಷ ಸಾಕ್ಷಿಗಳು ಹೇಳಿದ್ರು ಈ ಹುಡುಗ ಓಡಿಸ್ಕೊಂಬತ್ತಾ ಇದ್ದ ಗಾಡಿ ಅಂತ. ಅದನ್ನ ಸಂಪೂರ್ಣ ಮುಚ್ಚಿ ಹಾಕಿಬಿಟ್ರಲ್ಲ. ನನ್ನ ಮಗ ಹೋಗೇ ಇರಲಿಲ್ಲ ಅಂತ ಹೇಳ್ಕೊಂಡ್ರಲ್ಲ ಸ್ವಾಮಿ. ಸಿ.ಟಿ. ರವಿ 19ನೇ ತಾರೀಕು ಫೆಬ್ರವರಿ 2019 ಕುಣಿಗಲ್ ಹತ್ರ ಆಕ್ಸಿಡೆಂಟ್ ಮಾಡಿ 4 ಜನ ಸತ್ತೋಗ್ಬಿಟ್ರಲ್ಲ. ಆಕ್ಸಿಡೆಂಟ್ ಮಾಡಿದ್ದು ನಾನಲ್ಲ, ಕಾರ್ ಒಳಗಡೆ ಇದ್ದೆ ನಾನು. ನಮ್ಮ ಡ್ರೈವರ್ ಮಾಡಿದ್ರು. ಡ್ರೈವರ್ ಮೇಲೆ ಹಾಕಿದ್ರಲ್ಲ ಕೇಸ್. ನೀವು ರಾಜೀನಾಮೆ ಕೊಟ್ರಾ ಸಿ.ಟಿ. ರವಿ ಅವರೇ? ವಿಜಯೇಂದ್ರ ಅವರೇ, ನಿಮ್ಮ ಅಪ್ಪ ಮುಖ್ಯಮಂತ್ರಿಗಳಾಗಿದ್ದಾಗ ನಿಮ್ಮ ತಂದೆಯವ್ರ ಸಿಗ್ನೇಚರ್ ಮಾಡಿ ನೀವೇನೋ ಫೋರ್ಜರಿ ಮಾಡಿ ನಿಮ್ಮ ಅಪ್ಪನ 30 ದಿವಸ ಜೈಲಿಗೆ ಕಟ್ಟಿದ್ರಲ್ಲ ನೀವು. ಈಗ 2ನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ನೀವು ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಕೆಲಸ ಮಾಡಿಕೊಂಡು ಯಾವುದೋ ಒಂದು BDAನಲ್ಲಿ RTGS ಮೂಲಕ ಕಾಂಟ್ರಾಕ್ಟರ್ ಮಾಲಿಂಗಪ್ಪ ಅಂತಾನೆ ಯಾರೊಬ್ಬ ಕಾಂಟ್ರಾಕ್ಟರ್ ಮೂಲಕ 20 ಕೋಟಿ RTGS ಮೂಲಕ ದುಡ್ಡು ತಗೊಂಡ್ರಲ್ಲ. RTGS ಮೂಲಕ ನಿಮ್ಮ ಯಡಿಯೂರಪ್ಪನವ್ರ ಮೊಮ್ಮಗ, ನಿಮ್ಮ ಅಕ್ಕನ ಮಗ ಅವರೆಲ್ಲ ಸೇರ್ಕೊಂಡು ತಗೊಂಡ್ರಲ್ಲ. ನೀವೆಲ್ಲ ಅರ್ಹತೆ ಇದೆಯಾ BJP ರಾಜ್ಯದ ಅಧ್ಯಕ್ಷರಾಗಿ ಮುಂದುವರಿಯುವಂಥದಕ್ಕೆ? ಸಣ್ಣ ಸಣ್ಣ ವಿಚಾರಗಳೆಲ್ಲಕ್ಕೂ ನೀವು ಮಾತೆತ್ತಿರೆ ಗವರ್ನರ್ನ ಭೇಟಿ ಮಾಡೋದು, ಪತ್ರವನ್ನು ಕೊಡೋದು, ಪೊಲೀಸ್ನವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಗವರ್ನರ್ಗೆ ಪತ್ರ ಬರೀತೀರಾ, ಗವರ್ನರ್ಗೆ ಪತ್ರ ಕೊಡ್ತೀರಾ. ದಿನ ಬೆಳಗ್ಗೆ ಇದ್ದರೆ ಗವರ್ನರ್ ಆಫೀಸ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು ಒಂದೇ ನಿಮಗೆ ಗೊತ್ತಿರೋದು. ಏನು ಗವರ್ನರ್ ಆ್ಯಕ್ಷನ್ ತಗೊಳಕ್ಕಾಗತ್ತಾ? What is the role of the governor? Why this governor is entertaining this BJP people? I am not understanding. What is the role of the governor? He is a custodian of the constitution. ಕಾನ್ಸ್ಟಿಟ್ಯೂಷನ್ನ ಉಲ್ಲಂಘನೆ ಆಗುವಂಥದ್ದನ್ನ ಅಷ್ಟೇ ನೋಡಬೇಕು ಹೊರತು ನೀವು ದಿನನಿತ್ಯ ಆಡಳಿತದ ಬಗ್ಗೆ ಮೂಗು ತೋರಿಸುವಂಥದ್ದು, ಪತ್ರ ಬರೆಯುವಂಥದ್ದು, ಆ ದಾಖಲೆ ಕೊಡಿ ಈ ದಾಖಲೆ ಕೊಡು ಅಂತ ಗವರ್ನರ್ ಕೈಲಿ ಪತ್ರ ಬರೆಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಏನೋ ನಿಮ್ಗೇನಾದ್ರು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಂಬಿಕೆ ಇದೆಯಾ? ಗವರ್ನರ್ ಹತ್ರ ಯಾಕೆ ಹೋಗ್ಬೇಕು? ಪೊಲೀಸ್ನವ್ರ ಕೆಲಸನ ಪೊಲೀಸ್ನವ್ರ ಡೈರೆಕ್ಷನ್ಸ್ನ ಗವರ್ನರಿಂದ ತಗೋಬೇಕಾ? ಆ್ಯಕ್ಷನ್ ತಗೊಳ್ಳುವಂಥದ್ದು ಗವರ್ನರ್ ಹತ್ರ ಹೋಗ್ತೀರಾ ದಿನನಿತ್ಯ? ಸಿ.ಟಿ. ರವಿ ಅವರೇ, ನೀವು ಮಾಡ್ತಾ ಇರುವಂಥ ಹಲ್ಕ ಕೆಲಸ ಊರವ್ರಿಗೆಲ್ಲ ಗೊತ್ತು. ತಲೆಗೇನೋ ಬ್ಯಾಂಡೇಜ್ ಹಾಕ್ಕೊಂಡ್ರಿ, ಅದಾದಮೇಲೆ ಇಮ್ಮಿಡಿಯೇಟ್ ಬ್ಯಾಂಡೇಜ್ ಬಿಚ್ಚಾಕಿದ್ರಿ. ನೀವು ಒಬ್ಬರು ಮಹಿಳೆಯನ್ನು ಯಾವ ರೀತಿ ಅವೇಚ್ಛನ ಶಬ್ದಗಳಿಂದ ನೀವು ಉಚ್ಚಾರಣೆ ಮಾಡಿದ್ರಿ ಅನ್ನುವಂಥದ್ದು ಊರವ್ರಿಗೆಲ್ಲ ಗೊತ್ತಿಲ್ವೇ? ಇವ್ರಿಗೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು BJP ಹೈಕಮಾಂಡು BJP ಅವ್ರು ಮಾಡ್ತಾವ್ರೆ. ಇದಕ್ಕೆ ಉತ್ತರ ಕೊಡ್ರಿ ಸ್ವಾಮಿ.